ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವ ರೆಸಿಪಿ ಜೊತೆನೆ ಬಂದಿದ್ದೀನಿ. ಮಾಡ್ತಾ ಇರೋದು ಕಡಲೆ ಹಿಟ್ಟು ಮತ್ತು ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಒಂದು ವೆರೈಟಿ ಆಗಿರೋ ಒಂದು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ನೋಡಿ ಮೊದಲೊಂದು ಪಪಾಯ ಬೇಕು, ನಮಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಪಪಾಯ ಬೇಕು. ನೋಡಿ ಪಪಾಯನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಗಾತ್ರದ್ದು, ಇಷ್ಟು ದೊಡ್ಡದು ಬೇಡ ನಮಗೆ. ಇದರ ಕಾಲ್ ಪೀಸ್ ಸಾಕು ನಮಗೆ ಈ ರೆಸಿಪಿಗೆ ಇವತ್ತು. ನೋಡಿ ಇದರಿಂದ ಅರ್ಧ ತಗೊಂಡ್ಬಿಟ್ಟು ಇದ್ರ ಅರ್ಧ ಸಾಕು ನಮಗೆ. ಚೆನ್ನಾಗಿ ಹಣ್ಣಾಗಿರ್ಬೇಕು, ಒಳ್ಳೆ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ, ರೆಸಿಪಿ ಚೆನ್ನಾಗಿ ಬರುತ್ತೆ. ನೋಡಿ ಇದರಿಂದ ಒಂದು ಪೀಸ್ ಸಾಕು ನಮಗೆ. ಇದರಿಂದ ಬೀಜ ಎಲ್ಲ ತಗೊಂಡ್ಬಿಟ್ಟು ಹೊರಗಡೆ ತೆಗೆದು ಅದರ ಸಿಪ್ಪೆ ಕೂಡ ತೆಗ್ದ್ಬಿಟ್ಟು ಅದನ್ನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಪೇಸ್ಟ್ ಮಾಡಬೇಕು. ಇದನ್ನ ಪೇಸ್ಟ್ ಮಾಡಿ ರೆಡಿ ಮಾಡಿಡ್ತೀನಿ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ಕೊಂಡ್ಬಿಟ್ಟು 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ಅದಕ್ಕೆ 1/4 ಕಪ್ ರವೆ ಹಾಕ್ತಾ ಇದ್ದೀನಿ ನಾನು. ಇದು ಬಾಂಬೆ ರವೆ ತಗೊಂಡಿರೋದು. ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ, ಅಂದ್ರೆ ಫುಲ್ ಆಗಿ ಹುರಿಯೋದು ಬೇಡ, ಯಾಕಂದ್ರೆ ನೆಕ್ಸ್ಟ್ ನಮಗೆ ಕಡಲೆ ಹಿಟ್ಟು ಸೇರಿಸೋದಿಕ್ಕಿದೆ. ಇದನ್ನು ಸ್ವಲ್ಪ ಹುರ್ಕೊಂಡ ಮೇಲೆ ಕಡಲೆ ಹಿಟ್ಟು ಸೇರಿಸಿದ್ರೆ ಸಾಕಾಗುತ್ತೆ, ಯಾಕಂದ್ರೆ ರವೆಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅದು ಹುರ್ಕೊಳ್ಳೋದಿಕ್ಕೆ. ಆದ ಕಾರಣ ಒಂದು 3/4 ಭಾಗದಷ್ಟು ಹುರ್ಕೊಂಡ ಮೇಲೆ ಇದಕ್ಕೆ 1/4 ಕಪ್ ಕಡಲೆ ಹಿಟ್ಟು ಕೂಡ ಸೇರಿಸಬೇಕು. ಅದನ್ನ ಕೂಡ ಇದ್ರ ಜೊತೆನೆ ಹುರಿಬೇಕು, ಯಾಕಂದ್ರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಬೇಗ ರೋಸ್ಟ್ ಆಗ್ಬಿಡುತ್ತೆ ಅಲ್ವಾ. ಅಥವಾ ನೀವು ಸಪರೇಟ್ ಆಗಿ ಒಂದೊಂದಾಗಿ ಹುರಿಬೇಕು, ಅದು ಸ್ವಲ್ಪ ಟೈಮ್ ಅಲ್ವಾ. ಅದ ಕಡೆ ನಾನು ಈ ರೀತಿ ಮಾಡ್ತಾ ಇರೋದು. ಇನ್ನು ನೋಡಿ ಇದು ಕೂಡ ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಹುರ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಇದು ಇವಾಗ ಕರೆಕ್ಟ್ ಆಗಿದೆ. ಇನ್ನು ಇದಕ್ಕೆ ನಾವು ತೆಂಗಿನ ತುರಿ ಸೇರಿಸಬೇಕು. ತೆಂಗಿನ ತುರಿ ನಾನಿವತ್ತು 1/4 ಕಪ್ ತಗೊಂಡಿರೋದು. ಅದನ್ನ ಕೂಡ ಮೊದಲು ಈ ರೀತಿ ಸ್ವಲ್ಪ ಮಧ್ಯಭಾಗದಿಂದ ಈ ರೀತಿ ಹುರ್ಕೊಂಡ್ಬಿಟ್ಟು ಆಮೇಲೆ ಜೊತೆಗೇನೆ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಎಲ್ಲ ಕೂಡ ಒಂದ್ಸಲ ಬಿಸಿ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 3 ಕೂಡ ಕರೆಕ್ಟ್ ಆಗಿ ಒಮ್ಮೆಲೆ ನಮಗೆ ಹುರ್ಕೊಂಡಾಗಾಯ್ತಲ್ವಾ. ಇನ್ನು ಸಪರೇಟ್ ಎಲ್ಲ ಬೇಡ, ಈ ರೀತಿ ಈಸಿಯಾಗಿ ನಮಗೆ ಹುರಿಬಹುದು. ಓಕೆ ನೋಡಿ ಇದು ಇವಾಗ ರೆಡಿ ಆಯ್ತಲ್ವಾ. ಇನ್ನು ಇದನ್ನೊಂದು ಬೇರೊಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ಆಮೇಲೆ ಅದೇ ಕಡಾಯಿಗೆ ನಾವು ಆವಾಗ ಪಪಾಯ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ, ಅದನ್ನ ಸೇರಿಸ್ಬೇಕು. ಅದನ್ನ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಕೂಡ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಇನ್ನು ಅದನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು. ಈ ಪಪಾಯ ಪ್ಯೂರ್ ಇದೆಯಲ್ವಾ, ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ವಾ. ಇನ್ನು ಇದಕ್ಕೆ ನಾವು ಅವಾಗ ಹುರಿದಿಟ್ಕೊಂಡಿರುವಂತಹ ಕಡಲೆ ಹಿಟ್ಟು, ರವೆ, ಆಮೇಲೆ ತೆಂಗಿನ ತುರಿ ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪಪಾಯ ಪ್ಯೂರಿಯಲ್ಲೇ ಇದು ಬೇಯಬೇಕು. ರವೆ, ಕಡಲೆ ಹಿಟ್ಟು, ತೆಂಗಿನ ತುರಿ ಎಲ್ಲ ಕೂಡ ಮಿಕ್ಸ್ ಆಗಿ ಬೆಂದು ಸಿಗ್ಬೇಕು ನಮಗೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕೂಡ ಮಿಕ್ಸ್ ಆಗ್ತಾ ಇದೆ. ಇವಾಗ ಕಲರ್ ನೋಡಿ, ಆ ಪಪ್ಪಾಯ ಹಾಕಿದ್ರಿಂದ ಕಲರ್ ಕೂಡ ಸೂಪರ್ ಆಗಿ ಸಿಕ್ಕಿದೆ ನಮಗೆ, ಯಾವ ರೀತಿ ಬಂದಿದೆ ಅಂತ. ಇನ್ನು ಇದಕ್ಕೆ ಟೇಸ್ಟ್ ನೋಡಿಕೊಂಡು ಹುಡಿ ಮಾಡಿದ ಬೆಲ್ಲ ಸೇರಿಸ್ತಾ ಇರೋದು. ನಾನಿವತ್ತು ಅರ್ಧ ಕಪ್ ಹಾಕೊಂಡಿರೋದು, ನಿಮ್ಗೆ ಅರ್ಧ ಕಪ್ಪಿಂದ 1 ಕಪ್ಪಿನ ತನಕ ಹಾಕ್ಬೋದು. ಯಾಕಂದ್ರೆ ನಾವು ಉಪಯೋಗಿಸಿರುವ ಪಪ್ಪಾಯದ ಸ್ವೀಟ್ ನೋಡ್ಕೊಂಡು ಇಲ್ಲಿ ಬೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಇಷ್ಟೇ ಹಾಕ್ಬೇಕಂತೇನಿಲ್ಲ. ನೀವು ನೋಡಿ ಒಂದ್ಸಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ. ನಿಮ್ಗೆ ಕಡಿಮೆ ಅಂತ ಅನ್ಸಿದ್ರೆ ಪುನಃ ಸೇರಿಸ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳೋದಿಕ್ಕಾಗಲ್ಲ, ಸ್ವಲ್ಪ ಪಿಂಚ್ ಅಂದ್ರೆ ಆ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಮಾತ್ರ ಹಾಕೊಳ್ಳಿ. ಹಾಕ್ಬಿಟ್ಟು ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇನ್ನು ಇದಕ್ಕೆ ತುಪ್ಪ, ನಾನು ಇದಕ್ಕೆ ತುಪ್ಪ 3 ಟೀ ಸ್ಪೂನ್ ಅಷ್ಟು ತುಪ್ಪ ಬಳಸಿದ್ದೀನಿ. ಅದು ಒಮ್ಮೆಲೆ ಹಾಕಬಾರ್ದು, ಬಳಸ್ತಾ ಇರೋದು ಅಂದ್ರೆ 1 ಟೀ ಸ್ಪೂನ್ ಹಾಕೊಂಡ್ಬಿಟ್ಟು ಅದು ಫುಲ್ ಆಗಿ ಎಳ್ಕೊಂಡ್ಮೇಲೆ ಪುನಃ ಸೇರಿಸಿದ್ರೆ ಆಯ್ತು. ಅದೇ ರೀತಿ ಮಾಡ್ಕೊಂಡು ತಳ ಬಿಟ್ಟು ಬರಬೇಕು, ಅಲ್ಲೇ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯ್ತಲ್ವಾ. ನಾನಿವಾಗ ಕಬ್ಬಿಣದ ಕಡಾಯಿಯಲ್ಲಿ ಮಾಡಿರೋದು. ನಾನ್ ಸ್ಟಿಕ್ ಆದ್ರೆ ನಮ್ಗೆ ಈಸಿಯಾಗಿ ತಳ ಬಿಟ್ಟು ಬರುತ್ತೆ. ನೋಡಿ ಇದ್ರಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ನಾವು ತಿರುಗಿಸುವಾಗಲೇ ಉಂಡೆ ಆಗಿ ಬರುತ್ತೆ ಅಂತ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಆರಿದ್ಮೇಲೆ ಇದನ್ನ ಕಟ್ ಮಾಡಬೇಕು. ನೋಡಿ ಇವಾಗ ಫುಲ್ ಆಗಿ ಆರಿದೆ ಅಲ್ವಾ. ಇನ್ನು ಇದನ್ನ ಕಟ್ ಮಾಡ್ಕೊಳ್ಳಿ. ವಾವ್, ಸೂಪರ್ ಆಗಿರುವಂತಹ ಪಪಾಯ ಬರ್ಫಿ ಇಲ್ಲಿ ರೆಡಿ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ಸಖತ್ತಾಗಿರುತ್ತೆ ರುಚಿ. ಆ ಪಪ್ಪಾಯದ ಫ್ಲೇವರು ಸಿಗುತ್ತೆ, ಅದ್ರ ಜೊತೆ ನಮ್ಮ ಕಡಲೆ ಹಿಟ್ಟು, ರವೆ ಎಲ್ಲ ಕೂಡ ಸೂಪರ್ ಆಗಿ ಬರುತ್ತೆ. ಆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರೆಕ್ಟ್ ಪೀಸ್ ಮಾಡೋದಿಕ್ಕೂ ಆಗುತ್ತೆ. ಹೆಲ್ದಿ ಆಗಿರುವಂತ ಈ ಸ್ವೀಟ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೆ ಮರಿಬೇಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.